ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂಡ್ ಹಾಗೇನೂ ಸಹ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿ ಆದರೆ ಇದೆ. ಅಂಡ್ ಹಾಗೇನೂ ಸಹ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ ಅಂಡ್ ಹಾಗೇನೂ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಗೃಹಲಕ್ಷ್ಮಿ ಯೋಜನೆಯ ಹಣ ಅಂಡ್ ಹಾಗೇನೂ ಸಹ ಅನ್ನಭಾಗ್ಯ ಯೋಜನೆಯ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ. ಇವತ್ತು ಜಮಾ ಆಗಿದೆ ಅಂಡ್ ಹಾಗೇನೂ ಸಹ ನಿನ್ನೆ ಜಮಾ ಆಗಿದೆ. ಇಲ್ಲಿ ಫಲಾನುಭವಿಗಳು ತುಂಬಾನೇ ಕಮೆಂಟ್ಸ್ ಮೂಲಕ ತಿಳಿಸಿದ್ದಾರೆ. ಅಂಡ್ ಹಾಗೇನೂ ಸಹ ನನಗೆ ಗೊತ್ತಿರುವಂತಹ ಫಲಾನುಭವಿಗಳಿಗೆ ಅಂಡ್ ಈವನ್ ನಮ್ಮ ಒಂದು ಡಿಸ್ಟಿಕ್ ನಲ್ಲಿ ನಮ್ಮ ಊರಿನಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂಡ್ ಹಾಗೇನೂ ಸಹ ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಜಮಾ ಆಗಿದೆ. ನೀವು ಕೇಳಬಹುದು ಯಾವ ಹಣ ಜಮಾ ಆಗಿದೆ ಸರ್ ಅಂತ ಹೇಳ್ಬಿಟ್ಟು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 8ನೇ ಕಂತು ಹಣ ಇದುವರೆಗೂ ಸಹ ಬಂದಿರಲಿಲ್ಲ. ಬಟ್ ನಿನ್ನೆ ನೈಟು ಇಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆದರೆ ಜಮಾ ಆಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಅನ್ನಭಾಗ್ಯ ಯೋಜನೆಯದು ಈ ನಿಮಗೆ ಅಕ್ಕಿ ಬದಲು ಹಣ ಏನು ಬರಬೇಕು, ರಾಜ್ಯ ಸರ್ಕಾರದಿಂದ ಕೊಡ್ತಿರುವಂತಹ 5 kg ಅಕ್ಕಿ ಬದಲಿಗೆ ಹಣ ಏನಿದೆ, ಮಾರ್ಚ್ ತಿಂಗಳ ಅಕ್ಕಿ ಬದಲು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗಿದೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ಸರ್ ನಾನು ahara.nic.in ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ನನಗೆ ಅಲ್ಲಿ ಮಾರ್ಚ್ ಮಂತ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಸರ್ವರ್ದೇನೋ ಪ್ರಾಬ್ಲಮ್ ಇರ್ಬೋದು ಅಥವಾ ಆ ಒಂದು ವೆಬ್ಸೈಟ್ದು ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಅನ್ಕೋತೀನಿ. ಫೆಬ್ರವರಿ ತಿಂಗಳವರೆಗೂ ಅಪ್ಡೇಟ್ ಆಗಿದೆ, ಬಟ್ ಮಾರ್ಚ್ ತಿಂಗಳು ದಿನವೂ ಸಹ ಸದ್ಯಕ್ಕೆ ಅಪ್ಡೇಟ್ ಆಗಿಲ್ಲ. ಬಟ್ ಇಲ್ಲಿ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳ ಹಣ ಆದರೆ ಬಂದಿದೆ. ಹೌದು, ಇಲ್ಲಿ ಫೆಬ್ರವರಿ ತಿಂಗಳ ಹಣ ಪೆಂಡಿಂಗ್ ಇತ್ತು. ಫೆಬ್ರವರಿ ತಿಂಗಳ ಹಣ ಬಂದಿದ್ದ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಮಾರ್ಚ್ ತಿಂಗಳ ಹಣ ಆದರೆ ಬರ್ತಿರೋದು. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿಗೆ ಹಣ ನಿಮ್ಗೆ ಇನ್ನೂ ಸಹ ಪೆಂಡಿಂಗ್ ಇದ್ರೆ ಯಾರೂ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಳೆದ 1 ತಿಂಗಳ ಹಣ ಪೆಂಡಿಂಗ್ ಇದ್ರೆ ಅಥವಾ ಕಳೆದ 2 ತಿಂಗಳ ಹಣ ಪೆಂಡಿಂಗ್ ಇದ್ರೆ ಯಾರು ಜಾಸ್ತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ತಿಂಗಳು 20ನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಬರುತ್ತೆ. ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದ್ರೂ ಇನ್ನೂ 8ನೇ ಕಂತು ಹಣ ಬಂದಿಲ್ಲ ಅಂತ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಇವತ್ತು ಬರೋ ಚಾನ್ಸಸ್ ಇದೆ ಅಥವಾ ನಾಳೆ ಬರೋ ಚಾನ್ಸಸ್ ಇದೆ. ಆದಷ್ಟು ಇದೇ ತಿಂಗಳು 20ನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗಳಿಗಾದರೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತು ಹಣ ಆಗಿರ್ಬೋದು ಅಥವಾ ಪೆಂಡಿಂಗ್ ಇರುವಂತಹ ಹಣ ಆದರೆ ಜಮಾ ಆಗುತ್ತೆ. ಇಲ್ಲಿ ಫಲಾನುಭವಿಗಳು ಕೇಳ್ತಿದ್ರು ತುಂಬಾ ದಿನದಿಂದ, ಸರ್ ಒಂದು 2 days ಬ್ಯಾಕ್ ಇಂದ ನನಗೆ 8ನೇ ಕಂತು ಹಣನೇ ಪ್ರೋಸೆಸ್ಸೇ ಸ್ಟಾಪ್ ಆಗಿದೆ ಅಲ್ವಾ ಸರ್, ಯಾಕೆ ಯಾರಿಗೂ ಬರ್ತಿಲ್ವಾ ಏನೋ ಅಂತ ಕೇಳ್ತಿದ್ರು. 2 days ಬ್ಯಾಕ್ ಆದರೆ ಸ್ಟಾಪ್ ಆಗಿತ್ತು, ಬಟ್ ನಿನ್ನೆಯಿಂದ ಇದು ಮತ್ತೆ ಸ್ಟಾರ್ಟ್ ಆಗಿದೆ. ನಿನ್ನೆ ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಅತಿ ಶೀಘ್ರದಲ್ಲೇ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.